ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದಿಶೇಷನ ಮಾನವ ರೂಪಿ ದೇಹಕ್ಕೆ ಇವನ ಆತ್ಮವನ್ನ ಸೇರಿಸಬೇಕು. ಆಮೇಲೆ ನಾವು ನಾಗಮಣಿನ ವಶಪಡಿಸಿಕೊಳ್ಳಲು ಸಾಧ್ಯ. ಅದು ಹೇಗೆ ಗುರುಗಳೇ? ಇವನು ಯಾರು ಅಂತಾನೆ ಗೊತ್ತಿಲ್ಲ. ಕಂಡು ಹಿಡಿತೇನೆ. ಸ್ವಾಮಿಗಳೇ, ನನ್ನ ದಿಕ್ ತಪ್ಪಿಸಿದಾದ್ರು ಯಾರು? ನನ್ನ ಆದಿಶೇಷನ್ಗೆ ತೊಂದರೆ ಕೊಡ್ತಿರೋರಾದ್ರೂ ಯಾರು? ನಾಗಮಣಿ ಕಳುವಾಗಿದೆ ಎಂದರೆ ಶುದ್ಧ ಶಕ್ತಿಗಳ ಪಡೆಯೇ ಸಚ್ಚಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ನಮ್ಮ ನಿಜ ಶಕ್ತಿಗಳು ಯಾರೆಂದು ಪತ್ತೆ ಹಚ್ಚಲು ನನ್ನಿಂದಲೂ ಸಾಧ್ಯವಾಗದು. ಈಗ ನನ್ನ ಅಭಯ್ ಎಲ್ಲಿದ್ದಾನೆ? ಅವ್ರಿಗೇನಾಗಿದೆ? ಅವ್ನು ಯಾವ ದಿಕ್ಕಲ್ಲಿದ್ದಾನೆ ಅಂತ ಹೇಳೋಕಾದ್ರೂ ಸಾಧ್ಯನಾ? ಉತ್ತರ ನನಗೆ ಸಾಗಿದರೆ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಪೂರ್ವ ಪರ್ವತದ ತಪ್ಪಲಿನಲ್ಲಿರುವ ಕ್ಷುದ್ರ ಮಂಟಪದಲ್ಲಿ ಆದಿಶೇಷನಿದ್ದಾನೆ. ಮಂಟಪದ ಸುತ್ತ ಯಮಕಿಂಕರರು ಕಾವಲಿದ್ದಾರೆ. ಈ ಸಂದರ್ಭದಲ್ಲಿ ಯಾರ ಪ್ರಾಣ ಬೇಕಾದರೂ ಹೋಗಬಹುದು. ಆದಿಶೇಷನ ಪ್ರಾಣ ಹೋದರೂ ಆಶ್ಚರ್ಯ ಪಡಬೇಕಿದೆ. ಅಲ್ಲಿ ಅಭಯನ ದೇಹದಿಂದ ಆದಿಶೇಷನ ಪ್ರಾಣ ಹೋದರೆ ಮರುಜನ್ಮವನ್ನು ಪಡೆದುಕೊಂಡು ನಾಗಾಣಿಯನ್ನು ನಾಗಲೋಕಕ್ಕೆ ತೆಗೆದುಕೊಂಡು ಹೋಗುವ ಪ್ರಸಂಗ ಎದುರಾಗುತ್ತದೆ. ಬೇಗ ಹೊರಡೋ. ಆದಿಶೇಷನ ಪತ್ತೆ ಹಚ್ಚಿ ಅವನೇ ನಾಗಲೋಕದ ಅರಸ ಎಂಬುವ ಸತ್ಯವನ್ನು ಅವನಿಗೆ ತಿಳಿಸಿ ಹೋಗು. ಹೊರಡ. ಏನಾಯ್ತು? ಆದಿಶೇಷನಿಂದ ನಾಗಮಣಿಗೆ ಬಂದದ ಶಕ್ತಿ ಮತ್ತೆ ಮರಳಿ ಅವನಿಗೆ ಹೋದದ್ದು ಯಾಕೆ? ಶತ್ರುವನ್ನ ಬಡಿದಾಡಿ ಗೆಲ್ಲುವುದು ಅಸಾಧ್ಯ ಎಂದಾಗ ಅವನನ್ನ ಸಂಮೋಹನಗೊಳಿಸಿ ಕರೆತಂದರು. ಇಷ್ಟೆಲ್ಲ ಯಾಗ ಯಜ್ಞಗಳನ್ನು ಮಾಡಿದರು. ನಾಗಮಣಿ ನಮಗೆ ಒಲಿಯುತ್ತಿಲ್ಲ ಯಾಕೆ? ಯಾವ ದೌರ್ಬಲ್ಯ ನಮಗೆ ತೊಂದರೆ ಕೊಡುತ್ತಿದೆ? ನಾಗಮಣಿಗೆ ಸೇರಿದ ಶಕ್ತಿ ಮರಳಿ ಹೋಗಲು ಕಾರಣ ಏನು? ಇವನ ರುಂಡ ಮುಂಡದಿಂದ ಬೇರೆಯಾಗಿ ಇನ್ನೇನು ರಕ್ತ ಚಿಮ್ಮೋಷ್ಟ್ರಲ್ಲಿ ಪರಸಿಡ್ಲು ಬಡ್ದಂಗ ಆಯ್ತಲ್ಲ. ಯಾಕೆ ಗುರುಗಳೇ? ನಾಗಮಣಿ ಇವನ ಶಕ್ತಿಯನ್ನು ಸ್ವೀಕರಿಸುತ್ತಿಲ್ಲ. ಯಾಕೆ ಹೀಗಾಗ್ತಿದೆ? ನೀವೇ ಹೇಳಿದ್ರಿ ಆದಿಶೇಷನ್ ಶಕ್ತಿ ಈ ನಾಗಮಣಿಗೆ ಸೇರಿಸಿದ್ರೆ ಪರಿಪೂರ್ಣ ಆಗುತ್ತೆ ಅಂತ. ಹೊರಗಡೆ ಬಂದ ಶಕ್ತಿ ಮತ್ತೆ ವಾಪಸ್ ಆಗಿದ್ದಾದ್ರೂ ಯಾಕೆ? ದಿಗ್ವಿಜಯ, ನಾಗಮಣಿ ಮಹಾಶಕ್ತಿಗಳ ಸಾಗರ.
ಇದು ಸಾಗರದ ಹಾಗೆ ತನ್ನದಲ್ಲದ ಶಕ್ತಿಯನ್ನ ತನ್ನೊಳಗೆ ಇಟ್ಟುಕೊಳ್ಳುವುದಿಲ್ಲ, ಹೊರಗೆ ಹಾಕುತ್ತೆ. ಹಾಗಾದ್ರೆ ಆದಿಶೇಷನಲ್ಲಿರೋದು ನಾಗಮಣಿ ಶಕ್ತಿ ತಾನೆ? ಮತ್ತೆ ಯಾಕೆ ಆಯ್ತು ಹೀಗೆ? ಅಭಯ್, ಅಭಯ್, ಅಭಯ್! ಅಯ್ಯೋ ಪರಮೇಶ್ವರ, ಇಷ್ಟು ದಿನ ನನ್ನ ಆದಿಶೇಷ ನನ್ನ ಜೊತೆಗೆ ಇದ್ರು ಅವ್ನು ಯಾರು ಅಂತ ಗೊತ್ತಾಗ್ಲಿಲ್ಲ. ಈಗ ಅವ್ನು ಯಾರು ಅಂತ ಗೊತ್ತಾದ್ಮೇಲೆ ಅವ್ನು ನನ್ನ ಜೊತೆಗಿಲ್ಲ. ದಯವಿಟ್ಟು ಪರಮೇಶ್ವರ, ನನ್ನ ಆದಿಶೇಷ ಎಲ್ಲೇ ಇದ್ರು ಅವನ್ನ ಕಾಪಾಡು ತಂದೆ. ಅಭಯ್, ಅಭಯ್! ಅಣ್ಣ, ಇಲ್ಲಿ ಯಾರಾದ್ರೂ ಓಡಾಡ್ತಿರೋದನ್ನ ನೋಡಿದ್ರ? ಅವ್ರ ಹೆಸರು ಅಭಯ್ ಅಂತ. ಈ ಪ್ರೀತಿನ ಉಳಕ್ ಕುಂತಿದ್ದೀನಿ. ಎಣ ತಂದ್ಯಾ? ನಿನ್ನೆ ಕೇಳ್ತಾ ಇರೋದು, ಎಣ ತಂದ್ಯಾ? ಏಯ್, ಯಾರು ನೀನು? ಏನೇನೋ ಮಾತಾಡ್ತಿದ್ಯಲ್ಲ. ಬದುಕಿರೋರ್ಗೆ ಇರೋ ಜಾಗ ಸ್ವಂತ, ಸತ್ತವ್ರಿಗೆ ಎಲ್ಲ ಜಾಗ ಸ್ವಂತ. ಈ ಸ್ಮಶಾನದಲ್ಲಿ ಬಂದು ಏನು ಹುಡುಕ್ತಾ ಇದೀಯಾ? ಸತ್ತವ್ರ ಬಗ್ಗೆ ಕೇಳ್ತಾ ಇದೀಯಾ? ಸಾಯಕ್ ನಿಂತರ ಬಗ್ಗೆ ವಿಚಾರಿಸ್ತಾ ಇದೀಯಾ? ಯಾರು ಇವನು? ಇವನು ನಿಜವಾಗ್ಲೂ ಹುಚ್ಚನ ಅಥವಾ ಯಾವತ್ತೋ ಪ್ರೇತಾತ್ಮನ? ನಾನು ಯಾಕೆ ಇವನ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ನಾನು ಮೊದಲು ಅಭಯ್ ಹುಡುಕ್ಬೇಕು, ನಾನು ಆದಿಶೇಷನ್ ಹುಡುಕ್ಬೇಕು. ಅಭಯ್, ಇಳಿ. ಇವನದು ಆದಿಶೇಷನ ಆತ್ಮವೇ ಹೊರತು ಆದಿಶೇಷನ ಅಸಲಿ ದೇಹವಲ್ಲ. ಅವನ ನಿಜವಾದ ರೂಪಕ್ಕೆ ಮಾತ್ರ ನಾಗಮಣಿಗೆ ಶಕ್ತಿ ಹರಿಸಲು ಸಾಧ್ಯ. ಇದು ಆದಿಶೇಷನ ಮಾನವ ದೇಹ ಅಲ್ಲ. ಇವನ ದೇಹಕ್ಕೆ ಆದಿಶೇಷನ ದೇಹ ಪರಕಾಯ ಪ್ರವೇಶ ಆಗಿದೆ ಅಷ್ಟೇ. ಹಾಗಾದ್ರೆ ಇದು ಯಾರ ದೇಹ? ಆದಿಶೇಷನ ಮರುಜನ್ಮ ಆಗಿದೆ ಅಂತ ತಿಳಿದಿತ್ತು. ಹಾಗಾದ್ರೆ ಇದು ಆದಿಶೇಷನ ಜನ್ಮ ಅಲ್ವಾ? ಹಾಗಾದರೆ ಆದಿಶೇಷನ ಮಾನವ ರೂಪಿ ಯಾರು? ತಿಳಿಯುತ್ತಿಲ್ಲ. ಆದಿಶೇಷನ ಮಾನವ ರೂಪಿ ದೇಹಕ್ಕೆ ಇವನ ಆತ್ಮವನ್ನ ಸೇರಿಸಬೇಕು. ಆಮೇಲೆ ನಾವು ನಾಗಮಣಿನ ವಶಪಡಿಸಿಕೊಳ್ಳಲು ಸಾಧ್ಯ. ಅದು ಹೇಗೆ ಗುರುಗಳೇ? ನೀವು ಯಾರು ಅಂತಾನೆ ಗೊತ್ತಿಲ್ಲ. ಕಂಡು ಹಿಡಿತೇನೆ. ಮಹಾಕಾಳಿ, ಮಂತ್ರ ದರ್ಪಣದಲ್ಲಿ ಆದಿಶೇಷನ ಮಾನವ ರೂಪ ಯಾರೆಂದು ತೋರು. ನೋಡು ದಿಗ್ವಿಜಯ, ನೋಡು. ಮಂತ್ರ ದರ್ಪಣದಲ್ಲಿ ಆದಿಶೇಷನ ಮಾನವ ರೂಪ ಯಾರೆಂದು ನೋಡು. ಅಭಯ್, ಎಚ್ಚರ ಶಿವಾನಿ, ನಿನ್ನ ಮುಂದಿರುವ ಕ್ಷಣವೋ ಆದಿಶೇಷನ ಪ್ರಾಣಕ್ಕೆ ಬೆಲೆ ಇದೆ.
ಈ ಸಮಯದಲ್ಲಿ ಕ್ಷುದ್ರ ಶಕ್ತಿಗಳು ಯಾವ ಕಪಟ ನಾಟಕವನ್ನಾದರೂ ಮಾಡಬಹುದು ನಿನ್ನ ದಾರಿಯನ್ನು ತಪ್ಪಿಸಲು. ಅಂಜದಿರೋ ಹೋಗದಿರೋ ಮುಕ್ಕಣ್ಣನ ಆಶೀರ್ವಾದ ಜೊತೆಗೆ ಎಚ್ಚರ. ಪರಮೇಶ್ವರ, ಯಾಕೆ ಹೀಗೆಲ್ಲ ಆಗ್ತದೆ ತಂದೆ? ದಾರಿ ಉದ್ದಕ್ಕೂ ಬರೀ ಅಡೆತಡೆಗಳೇ. ನನ್ನ ಆದಿಶೇಷ ಎಲ್ಲಿದ್ದಾನೋ, ಅವನಿಗೆ ಏನಾಗಿದೆಯೋ ಒಂದು ಗೊತ್ತಾಗ್ತಿಲ್ಲ. ದಯವಿಟ್ಟು ಪರಮೇಶ್ವರ, ಏನಾದರೂ ದಾರಿ ತೋರಿಸು. ನನಗೊಂದು ಹೆಚ್ಚಿನ ಮುಂದೆ ಇಡಕ್ಕಾಗ್ತಿಲ್ಲ. ನಿನ್ನ ಹೆಗಲ ಮೇಲೆ ನಾಗಲೋಕದ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಿನ್ನ ಮುಂದಿರುವುದು ಸೋಲು ಗೆಲುವಿನ ಲೆಕ್ಕಾಚಾರವಲ್ಲ, ಸಾವು ಗೆಲುವಿನ ಲೆಕ್ಕಾಚಾರ. ನೀನು ಗೆದ್ದರೆ ನಾಗಲೋಕದ ಗೆಲುವು, ಇಲ್ಲವಾದಲ್ಲಿ ನಾಗಲೋಕದ ಸಾವು. ಒಂದು ಲೋಕದ ಗೆಲುವಿಗಾಗಿ ಇಡೀ ನಾಗಲೋಕವೇ ಮಹದೇವನನ್ನ ಬೇಡ್ತಾರೆ. ಹೋಗು, ಎಚ್ಚರಿಸಿರು. ಆದಿಶೇಷನ ಪ್ರಾಣ ಹರಣವಾಗುವ ಮುಂಚೆ ಅವರನ್ನ ಕಾಪಾಡು. ಇಲ್ಲ, ನಾನು ಸೋಲ್ಬಾರ್ದು. ನಾನು ಸೋತ್ರೆ ಕ್ಷುದ್ರ ಶಕ್ತಿಗಳಿಗೆ ಅವಕಾಶ ಕೊಟ್ಟ ಹಾಗಾಗುತ್ತೆ. ನಾನು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ಕೊನೆ ಕ್ಷಣದಲ್ಲಿ ರೂಪ ಬದಲಾಯ್ತಲ್ಲ, ಯಾಕೆ ಗುರುಗಳೇ? ಸೂರ್ಯೋದಯ ಆಗಿದ್ದೇ ಕಾರಣ. ರಾತ್ರಿ ಮಾಡಿದ ಪೂಜೆ ಸೂರ್ಯೋದಯಕ್ಕೆ ಕೊನೆ ಆಗತ್ತೆ ದಿಗ್ವಿಜಯ. ಮತ್ತೆ ಪೂಜೆ ಮುಂದುವರಿಯಬೇಕಾದರೆ ಸೂರ್ಯಾಸ್ತವಾಗಬೇಕು. ನಾಗಮಣಿ ಕೈಗೆ ಸಿಕ್ಕಿದ್ರು ಏನು ಉಪಯೋಗ ಆಗ್ಲಿಲ್ಲ, ಎಲ್ಲ ವ್ಯರ್ಥ ಆಯ್ತಲ್ಲ. ಏನ್ ಮಾಡೋದು? ಇಲ್ಲ ದಿಗ್ವಿಜಯ, ಮುಂದಿನ ನಾಗಪೂರ್ಣಿಮೆ ಒಳಗೆ ಆದಿಶೇಷನ ಅಸಲಿ ದೇಹಕ್ಕೆ ಇವನ ಆತ್ಮವನ್ನ ಸೇರಿಸಿ ಆಮೇಲೆ ನಾಗಮಣಿಯನ್ನು ವಶಪಡಿಸಿಕೊಳ್ಳಬೇಕು. ಅದಕ್ಕೂ ಮುನ್ನ ಅವನು ಯಾರೆಂದು ಹುಡುಕಬೇಕು. ಹುಡುಕುತ್ತೇನೆ. ಸರಿ, ಆದ್ರೆ ಇವನ್ನೇನ್ ಮಾಡೋದು? ಇವನ್ ಜೊತೆ ನಾನು ಮನೆಗೆ ಹೋದ್ರೆ ಎಲ್ಲರೂ ಕೇಳೋ ಪ್ರಶ್ನೆಗೆ ನನಗೆ ಉತ್ತರ ಕೊಡೋದು ಕಷ್ಟ. ಯೋಚನೆ ಮಾಡಬೇಡ ದಿಗ್ವಿಜಯ, ಇವನ ಮೇಲೆ ನಮ್ಮ ಸಂಮೋಹನ ಶಕ್ತಿ ಇರೋವರೆಗೂ ಇವನು ನಮ್ಮ ದಾಸ. ಏಯ್, ಅಭಯ್ ಎಲ್ಲಿದ್ಯಾ? ಅಭಯ್, ಅಭಯ್, ವಿಷಯ ಏನ್ ಗೊತ್ತಾ? ನಾನ್ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಬಂದ ವಿಷಯ ಏನ್ ಗೊತ್ತಾ? ನಾನ್ ನಿನ್ ಗಂಡ ತ್ರಿಶೂಲ್.
ಶಿವಾನಿ ಇಲ್ಲ ಅಂದ್ರೆ ತ್ರಿಶೂಲ್ ಇಲ್ಲ. ತ್ರಿಶೂಲ್ ಎಲ್ಲೇ ಇದ್ರು ಅವ್ನು ಶಿವಾನಿ ನೋಡ್ತಾನೆ. ನೀನು ಯಾರು ಅಂತ ಗೊತ್ತಾಗ್ದೆ, ನಿನ್ನ ಪ್ರೀತಿ ತಿಳಿದೆ, ನಾನು ನಿನ್ನ ತುಂಬ ನೋಯಿಸ್ಬಿಟ್ಟೆ ತ್ರಿಶೂಲ್. ನಿನ್ನ ಮನಸ್ಸಿಗೆ ಬೆಂಕಿ ಹಚ್ಬಿಟ್ಟೆ. ಈಗ ನನ್ನ ಪ್ರೀತಿಯ ಕಣ್ಣಿನಿಂದ ನಿನ್ನ ಮನಸ್ಸಿನ ಬೆಂಕಿನ ಆರಿಸ್ಬಿಡ್ತೀನಿ. ದಿಗ್ವಿಜಯ, ನಿನ್ನೆಯಿಂದನೂ ನೀನು ಕಾಣ್ತಾನೆ ಇಲ್ಲ, ಎಲ್ಲೋಗಿದ್ಯಪ್ಪ? ನನ್ನ ಕೆಲಸದ ಬಗ್ಗೆ ನಿನಗೆ ಗೊತ್ತೇ ಇದೆಯಲ್ಲಮ್ಮ. ದಮಯಂತಿ, ಸ್ವಲ್ಪ ಕಾಫಿ ತಗೊಂಡ್ ಬಾ. ನನ್ನ ಹೆಂಡತಿನ ಹೆಸರಿಟ್ಟು ಕರಿತಾ ಇದ್ದಾರೆ. ಇವಳು ನನ್ನ ಹೆಂಡತಿ ಅಂತ ಹೇಳೋ ಹಾಗೋ ಇಲ್ಲ, ಬಿಡೋ ಹಾಗೋ ಹಾಗೂ. ಯಾಕೋ ಧನಂಜಯ, ಫೀಲಿಂಗಲ್ಲಿ ಇದೆಯಾ? ನಿನ್ನ ಹೆಂಡತಿ ನೆನಪಾದ್ಲ? ನಿನ್ನ ಹೆಂಡತಿ ಇರೋ ಜಾಗಕ್ಕೆ ನೀನೇ ಹೋಗು, ಇಲ್ವಾ ನಿನ್ನ ಹೆಂಡತಿ ನಿಲ್ಲೇ ಕರೆಸು. ಅದು ಬಿಟ್ಟು ಸುಮ್ಮನೆ ಈಗ ಕೂತ್ಕೊಂಡ್ರೆ ಆಗ. ನಾನು ಅದನ್ನೇ ಹೇಳೋಣ ಅಂತ ಇದ್ದೇನೆ ದಿಗ್ವಿಜಯ, ಆದರೆ ಅವನು ನನ್ನ ಮಾತೇಳಿ ಕೇಳ್ತಾನೆ. ತಗೊಳ್ರಿ. ಓ ನಂದೀಶ, ಅಭಯ್ ನಿನ್ನೆ ತ್ರಿಶೂಲ್ನ ಕರ್ಕೊಂಬರ್ತೀನಿ ಅಂತ ಹೇಳಿದ್ನಲ್ಲ, ಕರ್ಕೊಂಬನ್ನ? ಇಲ್ಲ ಯಜಮಾನ್ರೆ, ಇಲ್ಲ. ಅಭಯ್ ಸುಳ್ಳು ಹೇಳ್ತಾ ಇಲ್ಲ, ಅವನ ಮಾತಲ್ಲಿ ವಿಶ್ವಾಸ ಆಯಿತು. ನನಗೂ ಆ ನಂಬಿಕೆ ಇದೆ. ಅದರಿಂದನೇ ಮಧುಮತಿ ತ್ರಿಶೂಲ್ ಮನೆಗೆ ಬರ್ತಾನೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಪೂಜೆ ಮಾಡಿಸೋದಕ್ಕೆ. ಅದೇ ಕಣ ನಂದೀಶ ಪ್ಲ್ಯಾನ್. ಅದ್ಭುತವಾಗಿ ಮಾತಾಡಿ ಹೆಂಗಸರನ್ನ, ಹೆಂಗಳಿರೋರನ್ನ ನಂಬಿಸಿ ಮೋಸ ಮಾಡೋದು. ಈಗ ಕೈಲಾಗದೆ ಇದ್ದಾಗ ಸಬೂಬ್ ಹೇಳ್ಕೊಂಡು ತಿರುಗೋದು. ಅವ್ನು ಮಾಡಿದ್ದು ಅದೇ ಅಲ್ಲಪ್ಪ, ನೀನೇ ತಾನೆ ಅವನು ಪೊಲೀಸು ಮನೇಲಿರಲಿ ಅಂತ ಹೇಳಿದ್ದು. ಈಗ ನೀನೇ ಅವನ ನಂಬ್ದಿದ್ರೆ ಹೇಗೆ? ಒಳ್ಳೆ ಆಫೀಸರು, ಕೆಲಸ ಮಾಡ್ತಾನೆ ಅಂದ್ಕೊಂಡೆ. ಅವನಿಂದ ಏನು ಪ್ರಯೋಜನ ಆಗದೆ ಇದ್ಮೇಲೆ ಯೋಚನೆ ಮಾಡಬೇಕಲ್ವಮ್ಮ. ಈ ಬಾಬಾಜಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರ. ಅವತ್ತು ಅಭಯ್ ನೀಲಿ ಬಣ್ಣದಲ್ಲಿದ್ದಾಗ ಅವತ್ತಿನ ಮಾರನೇ ದಿನ ಇಬ್ಬರು ಕಿತ್ತಾಡ್ತಾ ಇದ್ರು. ಈಗ ನೋಡಿದ್ರೆ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಏನೋ ನಡೀತಾ ಇದೆ. ಅಲ್ಲ, ಅವತ್ತು ನಾನೇ ಅವನನ್ನ ಮನೆಯಿಂದ ಆಚೆ ತಳ್ಳೋದಕ್ಕೆ ನೋಡಿದಾಗ ಇವನೇ ತಡೆದಿದ್ದು. ಆದರೆ ಇವತ್ತು ನೋಡಿದರೆ ವರ್ಷನೇ ಬದಲಾಗಿದೆ. ದಮಯಂತಿ, ಶಿವಾನಿಯಲ್ಲಿ ಕಾಣ್ತಾ ಇಲ್ವಲ್ಲ? ಅಮ್ಮ, ಇವತ್ತು ಶುಕ್ರವಾರ ಅಲ್ವಾ, ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅವಳು ಹೋಗಿದ್ದು ದೇವಸ್ಥಾನಕ್ಕಲ್ಲ, ದೇವ್ರ ಹತ್ರ ಹೋಗಿದ್ದಾಳೆ. ದೇವ್ರ ಹತ್ರ ಹೋದವರು ಮತ್ತೆ ಬರಲ್ಲ ಅಲ್ವಾ? ತ್ರಿಶೂಲ್, ನಿನ್ಗೇನಾಗಿತ್ತು, ನಿನ್ಗೆಲ್ಲಿ ಹೋಗಿದೆ ಅಂತ ನಾನು ಎಷ್ಟು ಆತಂಕದಲ್ಲಿದ್ದೆ ಗೊತ್ತಾ? ನಾನು ನಿನ್ ಮುಂದೆ ಬಂದು 1000 ಸಲ ನನ್ನ ತ್ರಿಶೂಲಲ್ಲಿ ಅಂತ ಕೇಳಿದಾಗ ನಾನೇ ನಿನ್ ತ್ರಿಶೂಲ್ ಅಂತ ಒಂದೇ ಒಂದ್ಸಲ ಹೇಳಕ್ಕೆ ಏನಾಗಿತ್ತು ನಿನ್ಗೆ? ನೀನ್ ಹೇಳಿದ್ರೆ ನಾನೇನಾದ್ರೂ ತಪ್ಪು ತಿಳ್ಕೊತಿದ್ನ? ನಿನ್ಗೆ ಹೀಗೆ ನೋವು ಕೊಡ್ತಿದ್ನ? ಹೇಳು ತ್ರಿಶೂಲ್, ನಿನ್ ಶಿವಾನಿ ನಿನ್ಗೆ ಇಷ್ಟೆಲ್ಲ ನೋವು ಕೊಡ್ತಾ ಇದ್ರು, ಅದನ್ನೆಲ್ಲ ಸಹಿಸ್ಕೊಂಡು ನೀನು ಹೇಗಿದ್ದೆ?
ಈಗ ನನಗೆ ಸಮಾಧಾನ ಆಯಿತು. ಜನ್ಮ ಜನ್ಮಾಂತರದ ನಮ್ಮ ಸಂಕಟಕ್ಕೆ ಈಗ ಪರಿಹಾರ ಸಿಕ್ತು. ಇನ್ನು ನನಗೆ ಯಾವ ಯೋಚನೆನೂ ಇಲ್ಲ. ಇನ್ನೊಬ್ಬ ನನ್ನ ಜೊತೆಗಿದ್ರೆ ಸಾಕು. ನನಗಿನ್ನು ಯಾವ ಚಿಂತೆನೂ ಇಲ್ಲ, ಯಾವ ಯೋಚನೆನೂ ಇಲ್ಲ. ತ್ರಿಶೂಲ್, ನಿಂಗೊಂದು ವಿಷಯ ಗೊತ್ತಾ? ನೀನು ನನಗೆ ಸಿಕ್ಕಿರೋದಕ್ಕೆ ನಾನು ಒಬ್ಳೆ ಸಂತೋಷ ಪಡಲ್ಲ. ಮನೆಯವರೆಲ್ಲರೂ ತುಂಬ ಸಂತೋಷ ಪಡ್ತಾರೆ. ಯಾಕೆ ಸುಮ್ಮನೆ ಇದೆಯಾ? ಇಷ್ಟು ದಿನ ನಾನು ಮಾತಾಡದೆ ಹೋದ್ರು ನನ್ನ ಹಿಂದೆ ಬಿದ್ದು ಮಾತಾಡಿಸ್ತಾ ಇದ್ದೆ. ನಾನು ಕೋಪ ಮಾಡ್ಕೊಂಡಾಗ ಎಷ್ಟು ಸಲ ನನ್ನ ಬಲವಂತವಾಗಿ ಮಾತಾಡ್ಸಿದ್ಯಾ. ಈಗ ಯಾಕೆ ಸುಮ್ಮನೆ ಇದೆಯಾ ತ್ರಿಶೂಲ್? ಮಾತಾಡು, ಏನಾದ್ರೂ ಮಾತಾಡು. ನನಗೆ ನಿನ್ ಜೊತೆ ತುಂಬಾ ಮಾತಾಡ್ಬೇಕು. ನೀನು ಅಭಯ್ ಎಲ್ಲ ನನ್ನ ತ್ರಿಶೂಲ್ ಅಂತ ನನ್ಗೆಲ್ರಿಗೂ ಹೇಳ್ಬೇಕು. ನೀನ್ ತಪ್ಪು ಅಂತ ನಾನೇ ನಿನ್ನ ಎಲ್ರ ಮುಂದೆ ಅವಮಾನ ಮಾಡಿದೆ. ಆದ್ರೆ ಈಗ ನೀನೇ ಸರಿ ಅಂತ ನಾನು ಎಲ್ರಿಗೂ ಹೇಳ್ಬೇಕು. ನಾವೆಲ್ಲರೂ ನಿನ್ನ ಮನೆಯಿಂದ ಹೊರಗಡೆ ಹಾಕಕ್ಕೆ ಎಷ್ಟು ಪ್ರಯತ್ನ ಪಟ್ವಿ ಅಲ್ವಾ? ಈಗ ನಾನು ಎಲ್ರ ಮುಂದೆ ಹೋಗಿ ನೀನೇ ನನ್ನ ತ್ರಿಶೂಲ್ ಅಂತ ಹೇಳ್ತೀನಿ. ಈಗ ನೀನು ನನಗೆ ಸಿಕ್ಕಾಯ್ತಲ್ಲ, ನಿನ್ನ ನಾಗಮಣಿ ನಮಗೆ ಸಿಗೋದು ಸಮಸ್ಯೆನೇ ಅಲ್ಲ.